ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ದತ್ತಾತ್ರೇಯ ಮುನಿಗಳ ಕಥೆಯನ್ನು ಹೇಳುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಮ್ಮೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಪತ್ನಿಯರಾದ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತೀ ದೇವಿಯರು ಸತ್ಯಲೋಕದಲ್ಲಿ ಸೇರಿದ್ದರು. ಅವರಲ್ಲಿ ತಾವೇ ಶ್ರೇಷ್ಠ ಪತಿವ್ರತೆಯರೆಂಬ ಭಾವನೆ ಇತ್ತು. ಅದೇ ವಿಷಯದಲ್ಲಿ ಮೂವರು ಮಾತಾಡುತ್ತಿದ್ದಾಗ ದೇವ ಋಷಿಯಾದ ನಾರದರು ಅಲ್ಲಿಗೆ ಬಂದರು. ಲೋಕದ ತಾಯಂದಿರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇದು ಸತ್ಯವೋ ಅಲ್ಲವೋ ಎಂದು ನಾರದರನ್ನು ಕೇಳಿದರು. ನಾರದ ಮುನಿ ಸ್ವಲ್ಪ ಹೊತ್ತು ಸುಮ್ಮನಿದ್ದಾಗ ಬೇಗನೆ ಉತ್ತರ ಕೊಡೆಂದು ಆಗ್ರಹ ಮಾಡಿದರು. ನಾರದ ಮುನಿಯು, ತಾಯಂದಿರೇ, ಎಂದು ನಾನು ಸುಳ್ಳು ಹೇಳಲಾರೆ, ಸತ್ಯವನ್ನೇ ಹೇಳುವವನು ನಾನು. ನಿಜವಾಗಿಯೂ ಪತಿವ್ರತೆಯೆಂದರೆ ಭೂಲೋಕದಲ್ಲಿರುವ ಅತ್ರಿ ಮುನಿಗಳ ಪತ್ನಿಯಾದ ಅನಸೂಯಾದೇವಿಯು ಪತಿವ್ರತೆಯರಲ್ಲಿ ಪತಿ ಸೇವೆಯಲ್ಲಿ ಅವಳು ನಿಮಗಿಂತಲೂ ಶ್ರೇಷ್ಠಳಾಗಿದ್ದಾಳೆ. ಬೇಕಾದರೆ ನೀವೇ ಪರೀಕ್ಷೆ ಮಾಡಿ ನೋಡಿರಿ ಎಂದು ತಿಳಿಸಿದನು. ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತೀ ದೇವಿಯರು ಈ ಹೇಳಿಕೆಯಿಂದ ಖಿನ್ನರಾದರು. ತಮ್ಮ ಪತಿಗಳಿಂದ ದೂರವಿದ್ದು ತಮ್ಮ ಮನದಲ್ಲಿಯೇ ಆಲೋಚನೆಯನ್ನು ಮಾಡುತ್ತಿದ್ದರು. ಬ್ರಹ್ಮ, ಹರಿ, ಶಿವರಿಗೆ ಈ ರೀತಿಯಲ್ಲಿ ತಮ್ಮ ಪತ್ನಿಯರು ದುಃಖಿತರಾದ ಸಂಗತಿಯ ಮೂಲ ಕಾರಣ ತಿಳಿಯಬೇಕೆನಿಸಿತು. ದೇವಗುರುವಾದ ಬೃಹಸ್ಪತಿಯಿಂದ ವಿಷಯವನ್ನು ತಿಳಿದು ನಿಜವಾದ ಪತಿವ್ರತೆಯಾದ ಅನಸೂಯಾದೇವಿಯನ್ನು ಕಂಡು ಬರಲು ತ್ರಿಮೂರ್ತಿಗಳು ಸಿದ್ಧರಾದರು. ಆಗ ಸರಸ್ವತಿಯು ತ್ರಿಮೂರ್ತಿಗಳು ಅನಸೂಯಾದೇವಿಯಲ್ಲಿಗೆ ಹೋಗಿ, ಬರುವುದಾದರೆ ತ್ರಿಮೂರ್ತಿಗಳ ಪತ್ನಿಯರಾದ ನಮಗಿಂತ ಅವಳು ಕಡಿಮೆ ಎಂದು ನಿರ್ಣಯವಾಗುವಂತೆ ಪ್ರಯತ್ನಿಸಿರಿ ಎಂದು ಹೇಳಿದಳು. ಹೀಗೆ ಸರಸ್ವತಿ, ಲಕ್ಷ್ಮಿ, ಸತಿಯರಿಗೆ ನಾರದರ ಮಾತನ್ನು ಸುಳ್ಳಾಗಿಸುವ ಛಲವುಂಟಾಗಿತ್ತು. ಅದಕ್ಕಾಗಿ ತಮ್ಮ ಪತಿಗಳನ್ನೇ ಕಳಿಸಿ ನಿರ್ಧರಿಸಲು ತೀರ್ಮಾನಿಸಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಭೂಮಿಗೆ ಬರಲಾರಂಭಿಸಿದರು. ದಾರಿಯಲ್ಲಿ ನಾರದ ಮಹರ್ಷಿಯನ್ನು ಕಂಡ ಬ್ರಹ್ಮನು, ಮಾನಸಪುತ್ರನಾದ ನಾರದನೇ, ಬ್ರಹ್ಮಚಾರಿಯಾದ ನೀನು ಈ ರೀತಿಯಲ್ಲಿ ಜಗಳವನ್ನು ಉಂಟು ಮಾಡುವುದರಿಂದ ಎಷ್ಟು ತೊಂದರೆಯಾಗಬಹುದೆಂದು ತಿಳಿದಿಲ್ಲ. ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ನಿಲ್ಲಿಸಿ ನಾವು ಅನಸೂಯಾದೇವಿಯ ಪಾತಿವ್ರತ್ಯ ಶಕ್ತಿ ಪರೀಕ್ಷೆಗೆ ಹೊರಡುವಂತಾಯಿತು. ಇನ್ನಾದರೂ ಹೀಗೆ ಮಾಡದಿರು ಎಂದು ಹೇಳಿದನು. ತ್ರಿಮೂರ್ತಿಗಳು ಅತ್ರಿ ಮುನಿಯ ಆಶ್ರಮವನ್ನು ತಲುಪಿದರು. ಅತ್ರಿ ಮಹರ್ಷಿಯು ದೇವತೆಗಳನ್ನು ಗೌರವದಿಂದ ಸ್ವಾಗತಿಸಿ ಪೂಜೆ ಮಾಡಿ ವಿವಿಧ ಫಲಗಳನ್ನು ಸಮರ್ಪಿಸಿ ಭೋಜನದ ವ್ಯವಸ್ಥೆ ಮಾಡಿದನು. ಮಧ್ಯಾಹ್ನದ ಭೋಜನ ಸ್ವೀಕರಿಸಿ ಹೋಗಿರೆಂದು ಬೇಡಿಕೊಂಡನು. ಆಗ ಬ್ರಹ್ಮದೇವನು, ನಿನ್ನ ಸತಿಯಾದ ಅನಸೂಯಾದೇವಿ
ನಗ್ನಳಾಗಿ ನಮಗೆ ಊಟ ಬಡಿಸಿದರೆ ಮಾತ್ರ ನಾವು ಊಟ ಮಾಡುವೆವು ಎಂದು ತಿಳಿಸಿದನು. ಸಂಶಯದಿಂದ ಅತ್ರಿ ಮಹರ್ಷಿಯು ಅನಸೂಯಾದೇವಿಯನ್ನು ನೋಡಿದಾಗ ಅವಳು ಸಂಜೆಯಿಂದಲೇ ಸಮ್ಮತಿ ಸೂಚಿಸಿದಳು. ಮುಂದೇನಾಗಬಹುದೆಂದು ಭೀತಿಯಲ್ಲಿದ್ದ ತ್ರಿಮೂರ್ತಿಗಳು ಅಸಮಾಧಾನದಿಂದಿದ್ದರು. ಅನಸೂಯಾದೇವಿ ಸಕಲ ಪಾಕವನ್ನು ಸಿದ್ಧಗೊಳಿಸಿ ಪತಿಯ ಪಾದೋದಕವನ್ನು ತಂದು ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಣೆ ಮಾಡಿದಾಗ ತ್ರಿಮೂರ್ತಿಗಳು 5-6 ತಿಂಗಳುಗಳ ಶಿಶುಗಳಾದರು. ಮೂವರು ಹಸುಗೂಸುಗಳಿಗೆ ನಗ್ನಳಾಗಿ ಪಾಯಸವನ್ನು ಉಣಿಸಿದ ಅನಸೂಯಾ ದೇವಿ ತ್ರಿಮೂರ್ತಿಗಳು ಹೇಳಿದಂತೆಯೇ ಭೋಜನ ಮಾಡಿಸಿದಳು. 3 ತೊಟ್ಟಿಲುಗಳಲ್ಲಿ ಮೂವರನ್ನು ಮಲಗಿಸಿ ಹಾಡುತ್ತಾ ಸಂತೋಷದಿಂದ ಬೆಳೆಸಲಾರಂಭಿಸಿದಳು. ನಾರದರು ಅನಸೂಯಾದೇವಿ ಪತಿಭಕ್ತಿಯಿಂದ ತ್ರಿಮೂರ್ತಿಗಳು ಹಸುಗೂಸುಗಳಾಗಿದ್ದರೆಂದು ತಿಳಿಸಿದಾಗ ಜಗನ್ಮಾತೆಯರು ಅನಸೂಯಾದೇವಿಯನ್ನು ಪತಿಭಿಕ್ಷೆ ನೀಡೆಂದು ಪ್ರಾರ್ಥಿಸಿದರು. ಆ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೇರಿದ ದತ್ತಾತ್ರೇಯ ರೂಪದ ಮಗುವನ್ನು ಅತ್ರಿಗೆ ನೀಡಿದ ತ್ರಿಮೂರ್ತಿಗಳು ಆ ದಂಪತಿಗಳ ಮಗನಾಗಿ ಸಂತೋಷಪಟ್ಟರು. ನಂತರ ದೇವತೆಗಳು ತಮ್ಮ ಸತಿಯರೊಂದಿಗೆ ತಮ್ಮ ಲೋಕಗಳನ್ನು ಸೇರಿದರು. ದತ್ತಾತ್ರೇಯ ಮುನಿಯು ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾಗಿ ಯೋಗಸಿದ್ಧಿಯನ್ನು ಹೊಂದಿದರು. ಶಾಸ್ತ್ರಾಭ್ಯಾಸಗಳನ್ನು ನಡೆಸಿ ಲೋಕದಲ್ಲಿಯೇ ಅಸಾಧಾರಣನೆಂದು ಖ್ಯಾತಿ ಪಡೆದರು. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಶ್ರೀರಂಗ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.